ಬಾಗಲಕೋಟೆ ಎಸ್ಬಿಐ ಬ್ಯಾಂಕ್ನಲ್ಲಿ ಕಳ್ಳತನ ಆದಂತ ಪ್ರಕರಣ ಕೊನೆಗೂ ಅಂತಾರಾಜ್ಯ ಖದೀಮರನ್ನ ಪೊಲೀಸರು ಬಂಧಿಸಿದ್ದಾರೆ. ಲಾಕರ್ ಒಡೆದು ಚಿನ್ನಾಭರಣ 35 ಲಕ್ಷ ಹಣ ದೋಚಿದ್ರು. ಸೆಪ್ಟೆಂಬರ್ 2, 2025ರಂದು ಬಾದಾಮಿ ಕಾಕನೂರು ಬ್ಯಾಂಕ್ನಲ್ಲಿ ರಾಬರಿ ಆಗಿತ್ತು. 3 ತಿಂಗಳ ನಂತರ ಖದೀಮರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಿಸಿಟಿವಿಗೆ ಸ್ಪ್ರೇ ಹೊಡೆದು ಗ್ಯಾಸ್ ಕಟರ್ ಅನ್ನ ಬಳಸಿ ಕಳ್ಳತನ ಮಾಡಿದ್ರು. ಅಕ್ಷಯ್ ಅಂಬೋರೆ, ಕುನಾಲ್ ಚವಾಣ್ ಬಂಧಿತ ಕಳ್ಳರು. 4 ಕಳ್ಳರಿಂದ 62,20,000 ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. 6 ತಿಂಗಳ ಹಿಂದೆನೇ ಕಳ್ಳತನಕ್ಕೆ ಈ ಇಡೀ ಗ್ಯಾಂಗ್ ಪ್ಲಾನ್ ಮಾಡಿತ್ತಂತೆ. ಕಳ್ಳರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 62 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ವಶಕ್ಕೆ ಪಡೆದಿದ್ದಾರೆ. ಸೆಪ್ಟೆಂಬರ್ 2, 2025ರಂದು ಬಾದಾಮಿ ಕಾಕನೂರು ಬ್ಯಾಂಕ್ನಲ್ಲಿ ನಡೆದಂತಹ ರಾಬರಿ ಇದು. 3 ತಿಂಗಳ ನಂತರ ಖದೀಮರನ್ನ ಪೊಲೀಸರು ಅರೆಸ್ಟ್ ಮಾಡಿರೋದು. ಇದರಲ್ಲಿ 6 ಜನ ಮಹಾರಾಷ್ಟ್ರದಿಂದ ಒಂದು MH ಪಾಸಿಂಗ್ ಗಾಡಿಯಲ್ಲಿ ರಾಮದುರ್ಗ ವಿಜಯಪುರ ಮಾರ್ಗದಲ್ಲಿ ಕಾಕನೂರು ಹತ್ರ ಬಂದಿದ್ರು. ಅಲ್ಲಿ ಊರಿಂದ ಸ್ವಲ್ಪ 2 ಕಿಲೋಮೀಟರ್ ದೂರ ಅವರು ಗಾಡಿ ಪಾರ್ಕ್ ಮಾಡಿದ್ರು. ಗಾಡಿ ನಂತರ ಅವರು ಸ್ವಲ್ಪ ಅಲ್ಲಿ 1 ಅವರ್ ವೇಟ್ ಮಾಡಿದ್ರು, ಅಕ್ಕಪಕ್ಕ ಯಾರಿದ್ದಾರೆ, ಏನು ಪಬ್ಲಿಕ್ ಇದ್ದಾರೆ ಅಥವಾ ಇಲ್ಲ. 1 ಅವರ್ ನಂತರ ರಾತ್ರಿ 10 ಗಂಟೆಗೆ ಅವರು ಈ ಊರ ಹತ್ತಿರ ಬಂದಿದ್ರು. ಅಲ್ಲಿ ಸುಮಾರು 10 ಗಂಟೆಯಿಂದ 11 ಗಂಟೆ ತನಕ ಅಲ್ಲಿ ವೇಟ್ ಮಾಡಿದ್ರು. ಅಲ್ಲಿ ವೇಟ್ ಆದ ನಂತರ ಅವರು ಗಾಡಿ ಡ್ರೈವರ್ಗೆ ನೀವು ಬೇರೆ ಕಡೆ ಹೋಗಿ 4 ಗಂಟೆಗೆ ಇಲ್ಲಿಗೆ ಬಂದು ನೀವು ಮತ್ತೆ ವಾಪಸ್ ಬನ್ನಿ, ನಮ್ಮದು ಏನೂ ಫೋನ್ ಕಾಂಟ್ಯಾಕ್ಟ್ ಇರಲ್ಲ. ಅವರು 4 ಜನ, ಒಬ್ಬರು ಗಾಡಿಯಲ್ಲಿ ಇದ್ದು ಇನ್ನು 5 ಜನ ಬ್ಯಾಂಕ್ ಕಡೆ ಬಂದಿದ್ದರು. 5 ಜನ ಕೂಡ ಯಾವುದು ಫೋನ್ ಯೂಸ್ ಮಾಡ್ತಾ ಇರಲಿಲ್ಲ. ಪ್ಲಸ್ ಅವರು ಎಲ್ಲ ಗ್ಲೌಸ್, ಬಟ್ಟೆ, ಏನಾದರೂ ಐಡೆಂಟಿಫಿಕೇಶನ್ ಮಾರ್ಕ್ ಇರಬಾರದು, ಪ್ರೊಫೆಷ್ನಲ್ ಆಗಿ ಅವರು ಈ ಕಳ್ತನ ಮಾಡಿದ್ದಾರೆ. 5 ಜನ ಬ್ಯಾಂಕ್ ಹತ್ತಿರ ಬಂದಿದ್ರು. ಅಲ್ಲಿ ಹಿಂದ್ಗಡೆ ಆಲ್ರೆಡಿ 6 ತಿಂಗಳು ಹಿಂದೆ ಅವರು ರೆಕ್ಕಿ ಮಾಡಿ ಹೋದ್ರು. ಈ ಬ್ಯಾಂಕ್ ಚಿನ್ನಾಭರಣ 35 ಲಕ್ಷ ಹಣ ದೋಚಿದ್ರು. ಸೆಪ್ಟೆಂಬರ್ 2, 2025ರಂದು ಬಾದಾಮಿ ಕಾಕನೂರು ಬ್ಯಾಂಕ್ನಲ್ಲಿ ರಾಬರಿ ಆಗಿತ್ತು. 3 ತಿಂಗಳ ನಂತರ ಖದೀಮರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಿಸಿಟಿವಿಗೆ ಸ್ಪ್ರೇ ಹೊಡೆದು ಗ್ಯಾಸ್ ಕಟರ್ ಅನ್ನ ಬಳಸಿ ಕಳ್ಳತನ ಮಾಡಿದ್ರು. ಅಕ್ಷಯ್ ಅಂಬೋರೆ, ಕುನಾಲ್ ಚವಾಣ್ ಬಂಧಿತ ಕಳ್ಳರು. 4 ಕಳ್ಳರಿಂದ 62,20,000 ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. 6 ತಿಂಗಳ ಹಿಂದೆನೇ ಕಳ್ಳತನಕ್ಕೆ ಈ ಇಡೀ ಗ್ಯಾಂಗ್ ಪ್ಲಾನ್ ಮಾಡಿತ್ತಂತೆ. ಕಳ್ಳರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 62 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ವಶಕ್ಕೆ ಪಡೆದಿದ್ದಾರೆ. ಸೆಪ್ಟೆಂಬರ್ 2, 2025ರಂದು ಬಾದಾಮಿ ಕಾಕನೂರು ಬ್ಯಾಂಕ್ನಲ್ಲಿ ನಡೆದಂತಹ ರಾಬರಿ ಇದು. 3 ತಿಂಗಳ ನಂತರ ಖದೀಮರನ್ನ ಪೊಲೀಸರು ಅರೆಸ್ಟ್ ಮಾಡಿರೋದು. ಇದರಲ್ಲಿ 6 ಜನ ಮಹಾರಾಷ್ಟ್ರದಿಂದ ಒಂದು MH ಪಾಸಿಂಗ್ ಗಾಡಿಯಲ್ಲಿ ರಾಮದುರ್ಗ ವಿಜಯಪುರ ಮಾರ್ಗದಲ್ಲಿ ಕಾಕನೂರು ಹತ್ರ ಬಂದಿದ್ರು. ಅಲ್ಲಿ ಊರಿಂದ ಸ್ವಲ್ಪ 2 ಕಿಲೋಮೀಟರ್ ದೂರ ಅವರು ಗಾಡಿ ಪಾರ್ಕ್ ಮಾಡಿದ್ರು. ಗಾಡಿ ನಂತರ ಅವರು ಸ್ವಲ್ಪ ಅಲ್ಲಿ 1 ಅವರ್ ವೇಟ್ ಮಾಡಿದ್ರು, ಅಕ್ಕಪಕ್ಕ ಯಾರಿದ್ದಾರೆ, ಏನು ಪಬ್ಲಿಕ್ ಇದ್ದಾರೆ ಅಥವಾ ಇಲ್ಲ. 1 ಅವರ್ ನಂತರ ರಾತ್ರಿ 10 ಗಂಟೆಗೆ ಅವರು ಈ ಊರ ಹತ್ತಿರ ಬಂದಿದ್ರು. ಅಲ್ಲಿ ಸುಮಾರು 10 ಗಂಟೆಯಿಂದ 11 ಗಂಟೆ ತನಕ ಅಲ್ಲಿ ವೇಟ್ ಮಾಡಿದ್ರು. ಅಲ್ಲಿ ವೇಟ್ ಆದ ನಂತರ ಅವರು ಗಾಡಿ ಡ್ರೈವರ್ಗೆ ನೀವು ಬೇರೆ ಕಡೆ ಹೋಗಿ 4 ಗಂಟೆಗೆ ಇಲ್ಲಿಗೆ ಬಂದು ನೀವು ಮತ್ತೆ ವಾಪಸ್ ಬನ್ನಿ, ನಮ್ಮದು ಏನೂ ಫೋನ್ ಕಾಂಟ್ಯಾಕ್ಟ್ ಇರಲ್ಲ. ಅವರು 4 ಜನ, ಒಬ್ಬರು ಗಾಡಿಯಲ್ಲಿ ಇದ್ದು ಇನ್ನು 5 ಜನ ಬ್ಯಾಂಕ್ ಕಡೆ ಬಂದಿದ್ದರು. 5 ಜನ ಕೂಡ ಯಾವುದು ಫೋನ್ ಯೂಸ್ ಮಾಡ್ತಾ ಇರಲಿಲ್ಲ. ಪ್ಲಸ್ ಅವರು ಎಲ್ಲ ಗ್ಲೌಸ್, ಬಟ್ಟೆ, ಏನಾದರೂ ಐಡೆಂಟಿಫಿಕೇಶನ್ ಮಾರ್ಕ್ ಇರಬಾರದು, ಪ್ರೊಫೆಷ್ನಲ್ ಆಗಿ ಅವರು ಈ ಕಳ್ತನ ಮಾಡಿದ್ದಾರೆ. 5 ಜನ ಬ್ಯಾಂಕ್ ಹತ್ತಿರ ಬಂದಿದ್ರು. ಅಲ್ಲಿ ಹಿಂದ್ಗಡೆ ಆಲ್ರೆಡಿ 6 ತಿಂಗಳು ಹಿಂದೆ ಅವರು ರೆಕ್ಕಿ ಮಾಡಿ ಹೋದ್ರು. ಈ ಬ್ಯಾಂಕ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.